Yeah, good morning, everyone. This is meant to be a quiet time session where we read a passage and meditate before the Lord. So um, that passage, Brother Anchit, would it be possible Yeah, to put it up on the screen? I'll also read it out. ಓಕೆ. ಸೊ ಎಲ್ಲರಿಗೂ ಶುಭ ಮುಂಜಾನೆ. ಸೊ ಬ್ರದರ್ ಹೇಳಿದಾಗೆ ನಾವು ಆ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಂಡು ಆಮೇಲೆ ನಾವು ಬ್ರದರ್ ಹೇಳುವ ಮಾತನ್ನು ನಾವು ಕೇಳೋಣ. If you read these two verses, Exodus and Galatians, you'll see that Amalek is a picture of the flesh, and and there is a fight between the spirit and the flesh. ನೀವು ಓದಿದ್ರು ಸಹ ಮತ್ತೆ ಅನ್ಸತಿ ನಾವು ಇಲ್ಲಿ ಓದೋಣ. ಅದಕ್ಕೆ ಮುಂಚೆ ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಈ ಎರಡು ವಾಕ್ಯಗಳು ಯಾಜಕಾಂಡ ಮತ್ತೆ ಆ ಗಲಾತಿಯರು ಬರೆದರಲ್ಲಿ ನಾವು ಅಮಲೇಕರ ಕುರಿತು ನಾವು ಓದ್ತೀವಿ. ಅದು ನಮಗೆ ಇವತ್ತು ನಮ್ಗೆ ಹೆಂಗೆ ಹೋಲಿಸಬಹುದು ಅಂದ್ರೆ, ನಾವು ಅದು ನಮಗೆ ನಮ್ಮ ಶರೀರದ ಆಶೆಗಳ ಕುರಿತು ನಾವು ಅದನ್ನ ಹೋಲಿಸಿ ನಾವು ನೋಡಬಹುದು. Yeah, and the Holy Spirit is there is a battle between the Holy Spirit and the desires of the Holy Spirit and the desires of our flesh. ನಮ್ಮ ನಮ್ಮೊಳಗಿರುವ ಪವಿತ್ರ ಆತ್ಮನು ಮತ್ತೆ ನಮ್ಮ ಆತ್ಮದಲ್ಲಿ ಮತ್ತೆ ಆ ಶರೀರದ ಆಶಯಗಳ ವಿರುದ್ಧವಾಗಿ ಆ ಹೋರಾಟದ ಕುರಿತು ನಾವು ಇಲ್ಲಿ ನೋಡ್ತೀವಿ. So when we think about it, when we think about it like that, if you can read the story that I gave you in 1 Samuel 15, and think about it in relation to how we can fight against the desires of our flesh, then the Lord will give us some revelation. 1 ಸಾಮ್ಯಲ 15ನೇ ಅಧಿಕಾರದಲ್ಲಿ ನೀವು ಓದಿದ್ರೆ ಈ ಒಂದು ಇದರಲ್ಲಿ ಓದಬೇಕು. ನಮ್ಮ ಆತ್ಮ ಪವಿತ್ರಾತ್ಮ ನಮ್ಮೊಳಗಿರುವ ಪವಿತ್ರಾತ್ಮನು ಮತ್ತೆ ಆ ಶರೀರದ ಅಭಿಲಾಷೆಗಳ ವಿರುದ್ಧ ಯುದ್ಧ ಇದೆ ಅಂತ ಆ ಒಂದು ಯೋಚನೆಯಲ್ಲಿ ನಾವು ಇದನ್ನ ಓದಿದ್ರೆ ನಮ್ಗೆ ಬಹಳ ಪ್ರಯೋಜನವಾಗಿರುತ್ತೆ. ನಾವು ಇವಾಗ ನಾವನ್ನ ಓದ್ಕೊಳ್ಳೋಣ. Yeah. Okay. Yeah. Praise the Lord. So I want to just start by reading those two verses, starting with Galatians chapter 5 and verse 17. The flesh sets its desire against the spirit against the flesh. These are in opposition to each other, so that you may not do the things that you please. ಗಲಾತಿ 5:17 ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಇವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. So what is the temptation of the flesh? That I do whatever I feel like. I do what I please, what pleases me. ಈ ಶರೀರದ ಒಂದು ಶೋಧನೆ ಏನಂದ್ರೆ, ನನಗೆ ಏನ್ ಇಷ್ಟ ಇದೆಯೋ ಅದನ್ನ ಮಾಡಬೇಕು, ನನಗೆ ಯಾವ್ದು ನನ್ನ ಅಭಿಲಾಷೆ ಏನಿದೆಯೋ ಅದನ್ನ ಮಾಡಬೇಕು ಅನ್ನೋದನ್ನೇ ಇಲ್ಲಿ ಶೋಧನೆ. And the Holy Spirit should be the Lord in our life, and the Holy Spirit tells us to do the will of God. ಆದ್ರೆ ನಮ್ಮ ಜೀವಿತದಲ್ಲಿ ಪವಿತ್ರ ಆತ್ಮ ನಮ್ಮ ಒಳಗಡೆ ಇರೋದ್ರಿಂದ ಯೇಸುವಿನ ಆತನು ನಮಗೆ ಏನು ಹೇಳ್ತಾರೋ ಅದನ್ನ ನಾವು ಮಾಡಬೇಕು. And we see this a picture of this, way back in the beginning in Exodus chapter 17 and verse 16. ಇದನ್ನ ನಾವು ಮುಂಚಿತವಾಗಿ ಅಲ್ಲಿ ನೋಡ್ತೀವಿ, ಪ್ರಾರಂಭದಲ್ಲಿ ವಿಮೋಚನಾ ಕಾಂಡ 17 ನೋಡ್ತೀವಿ, 17-16. We see that there is a battle between the Amalekites and the people of God. ದೇವರ ಜನರು ಮತ್ತು ಅಮಲೇಕರ ವಿರುದ್ಧವಾಗಿ ಒಂದು ಹೋರಾಟವಿರುವುದನ್ನು ನಾವು ನೋಡ್ತೀವಿ. And Joshua is a picture of Jesus, who defeated the Amalekites. ಈ ಯೋಶುವನು ಏನ್ ಮಾಡ್ತಾನೆ ಅಂದ್ರೆ ಆ ಅಮಲೇಕರನ್ನ ಯುದ್ಧ ಮಾಡಿ ಹೋರಾಟಿ ಜಯಿಸಿದಾನೆ. So Joshua, that name is the same. It's the same name as Jesus in the Old Testament.
ಆ ಯೋಶುವನು ಯೇಸು ಎಂಬ ಆ ಒಂದು ಹೆಸರಿಗೆ ಇದ್ದಿದ್ದೆ ಒಂದೇ ತರಾನೇ ಆ ಹೆಸರು, ಅವನು ಯೇಸುಗೆ ಹೋಲಿಕೆಯಾಗಿ ಇಲ್ಲಿ ನಾವು ನೋಡ್ತೀವಿ. And Moses says that the Lord will have war against Amalek from generation to generation. ಇಲ್ಲಿ ಮೋಶೆ ಏನ್ ಹೇಳ್ತಾ ಅಂದ್ರೆ, ಅಮಲೇಕರ ಮೇಲೆ ಯೆಹೋವನಿಗೆ ತಲಂತಲಾಂತರಕ್ಕೂ ವಿರುದ್ಧವಿರುತ್ತದೆ ಅಂತ. So in across all generations, in each of our lives, there is this battle between the Holy Spirit, the Spirit of God, and our own flesh. ತಲಂತಲಾಂತರಕ್ಕೂ ದೇವರ ಜನರ ಮಧ್ಯದಲ್ಲಿ ಈ ಶರೀರದ ಅಭಿಲಾಷೆಗೂ ನಮ್ಮೊಳಗಿರುವ ಆ ಪವಿತ್ರಾತ್ಮನಿಗಿರುವ ಆ ಹೋರಾಟ ಎಂದೆಂದಿಗೂ ಇರುತ್ತದೆ. And the only person who has won this battle and can win this battle is Jesus. ಈ ಯುದ್ಧವನ್ನು ಜಯ ಹೊಂದಿರೋರು ಮತ್ತೆ ಜಯಿಸಬಹುದಾದ ಒಂದೇ ವ್ಯಕ್ತಿ ಯಾರಂದ್ರೆ ಯೇಸು ಕ್ರಿಸ್ತನು. And when we submit to the Lord Jesus as King, then He gives us the strength to win this battle in each of our lives. ನಾವು ಯೇಸು ಸ್ವಾಮಿಗೆ ನಮ್ಮನ್ನು ಒಪ್ಪಿಕೊಡುವಾಗ, ನಾವು ಆತನ ಅಧೀನದ ಕೆಳಗಡೆ ಬಂದಾಗ ನಾವು ಈ ಯುದ್ಧದಲ್ಲಿ ಜಯ ಹೊಂದುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. So looking at the passage in 1 Samuel 15, 1 ಸಾಮ್ಯಲ 15 ಆ ಒಂದು ಭಾಗವನ್ನು ನೋಡ್ಕೊಂಡಾಗ, it starts by Samuel, who's a prophet, telling Saul, the Lord sent me to anoint you as king. ಅಲ್ಲಿ ಪ್ರವಾದಿಯಾದ ಸಾಮುವೇಲನು ಸೌಲನಿಗೆ ಏನ್ ಹೇಳ್ತಾನೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಯಾಗಲಾದ ಇಸ್ರಾಯೇಲ್ ಮೇಲೆ ಅರಸನಾಗಿ ಅಭಿಷೇಕಿಸುವುದಕ್ಕೆ ನನ್ನನ್ನು ಕಳುಹಿಸಿಕೊಟ್ಟನು ಅಂತ ಹೇಳ್ತಾರೆ. Now therefore listen to the words of the Lord. ಈಗ ನೀನು ಯೆಹೋವನು ಹೇಳುವ ಮಾತನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. See, each of us can take this to heart, that the Lord has appointed us, placed us in some sphere, and we have control over the things that we do in our body and the things that we say, and we have some influence over some area. So we can say that the Lord has appointed me as king in this place. ಎಲ್ಲರಿಗೂ ನಾವು ಈ ತರ ಇದನ್ನ ಯೋಚನೆ ಮಾಡ್ಕೋಬಹುದು. ನಾವೆಲ್ಲರೂ ಏನೋ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಡೆಯುವ ಏನೋ ಒಂದು ಕಾರ್ಯಕ್ಕೆ ನಾವೆಲ್ಲ ಒಂದು ರಾಜರಾಗಿದ್ದೀವಿ. ನಮ್ಮನ್ನ ರಾಜರಾಗಿ ದೇವರು ನಮ್ಮನ್ನು ಅಲ್ಲಿ ಅಭಿಷೇಕಿಸ್ತಾರೆ, ಆ ಒಂದು ಸ್ಥಾನವನ್ನು ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಇಷ್ಟದಾಗಿ ನಾವು ಆಳ್ವಿಕೆ ಮಾಡೋದಕ್ಕೆ ಕೆಲವು ಸನ್ನಿವೇಶಗಳಲ್ಲಿ, ಕೆಲವು ಕಾರ್ಯಗಳಲ್ಲಿ. See, Jesus is known as the King of Kings and the Lord of Lords. ಯೇಸು ಕ್ರಿಸ್ತನು ರಾಜಾದಿರಾಜನು, ಕರ್ತಾದಿಕರ್ತನು ಅಂತ ನಾವು ಹೇಳ್ತೀವಲ್ವಾ. When God made man in the Garden of Eden, He told him, to rule over all of His creation. ದೇವರು ಮನುಷ್ಯನನ್ನು ಅಲ್ಲಿ ಸೃಷ್ಟಿ ಮಾಡಿದಾಗ ಏದೆನಲ್ಲಿ ಏನ್ ಹೇಳಿದ್ರು, ಎಲ್ಲವನ್ನೂ ನೀನು ಆಳ್ವಿಕೆ ಮಾಡಬೇಕು ಅಂತ ಸೃಷ್ಟಿ ಮಾಡಿದ್ರು ದೇವರು. See, our natural urge is to live our lives as though I am the king of my own life. ಸಾಮಾನ್ಯವಾಗಿ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅಂದ್ರೆ, ನಾನೇ ನನ್ನ ಜೀವನದ ರಾಜ, ನಾನು ರಾಜವಾಗಿ ಜೀವಿಸಬೇಕು ಅಂತ ಒಂದು ಭಾವನೆ ನಮಗಿರುತ್ತದೆ. Yeah, but what this passage speaks to us and the way we should understand is that kingship, that authority, that right to do things has been given to us by God, and we must listen to the words of the Lord. ಈ 1 ಸಾಮ್ಯಲ 15 ಓದುವ ಆ ಭಾಗದಲ್ಲಿ ನೋಡಿದಾಗ, ನಮಗಿರುವ ಅಧಿಕಾರ, ನಮಗಿರುವ ಒಂದು ಆಳ್ವಿಕೆಯ ಒಂದು ಅಧಿಕಾರ ನಮಗೆ ಎಲ್ಲಿಂದ ಬಂತು? ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರಿಂದ ದೇವರು ಹೇಳುವ ಆ ವಾಕ್ಯಗಳನ್ನು ನಾವು ಕೇಳಿ ನಡೆಯಬೇಕು. So that He will be the King of Kings and the Lord of Lords. ಯಾಕೆಂದ್ರೆ ಹಂಗ ನಾವು ಮಾಡುವಾಗ ಆತನು ರಾಜಾದಿರಾಜನು, ಕರ್ತಾದಿಕರ್ತನಾಗಿ ಇರ್ತಾನೆ. And just to really take this to heart, that
all that I have, every good gift, every ability that I have is something that God has given me, and I must use it the way He has given me, according to what He says. ನನಗೆ ಇವತ್ತಿರುವ ಎಲ್ಲವೂ ದೇವರು ನನಗೆ ಕೊಟ್ಟಿರುವ ಒಂದು ಆಶೀರ್ವಾದ, ನನಗಿರುವ ಎಲ್ಲ ಆಸಕ್ತಿ, ಬಲ ಎಲ್ಲವೂ ದೇವ್ರ ಕಡೆಯಿಂದ ಬಂದಿದ್ರಿಂದ ನಾನು ಆತನು ಹೇಳುವ ಆ ವಾಕ್ಯಗಳನ್ನು ನಾನು ಕೇಳಿ ಆ ದೇವರ ವಾಕ್ಯದ ಪ್ರಕಾರ ನಾನು ನಡಿಬೇಕು. And then we understand, what the flesh does in hindering our spiritual life in verse 2. 1 Samuel ನಾವು 15, verse 2. 1 ಸಾಮುವೇಲ 15:2 ನೋಡ್ತೀವಿ, ನಮ್ಮ ಜೀವಿತದಲ್ಲಿ ಆತ್ಮದ ವಿರುದ್ಧವಾಗಿ ನಡೆಯುವುದಕ್ಕೆ ನಮ್ಮ ಶರೀರದ ಆಶಯಗಳು ನಮ್ಮಲ್ಲಿ ಏನು ಮಾಡುತ್ತದೆ ಅಂತ 2ನೇ ವಚನದಲ್ಲಿ ನಾವು ನೋಡ್ತೀವಿ. So it talks about the people of Israel as they were coming out of Egypt. ಇಸ್ರೇಲರು ಐಗುಪ್ತಿನಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. So in each of our lives, Egypt is the picture of this world system that is ruled by Satan, who is the prince of this world. ನಮ್ಮೆಲ್ಲರ ಜೀವಿತದಲ್ಲಿ ಐಗುಪ್ತು ಅಂದ್ರೆ ನಮ್ಮ ಈ ಲೋಕದಲ್ಲಿ ಇರುವ ನಮ್ಮ ಶರೀರದ ಆಶೆ ಇರಲಿ, ಈ ಲೋಕವನ್ನು ಆಳ್ವಿಕೆ ಮಾಡುವ ಸೈತಾನನ ಕೆಳಗಡೆ ಇರುವ ಆ ಒಂದು ಲೋಕವಾಗಿದೆ. And the Lord is calling each of us, and I hope you have heard His call, and that's why you are sitting here, that He wants us to come out of the slavery to Satan and come and follow Him into a life of victory. ನಮ್ಮ ಎಲ್ಲರನ್ನು ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನ ಕರೆದಿದ್ದಾರೆ. ಐಗುಪ್ತಿಯಿಂದ ಆಚೆ ಬರುವುದಕ್ಕೆ, ಆ ಪಾಪದ ಅಧೀನದಿಂದ ಆಚೆ ಬಂದು ಆತನ ಸೇವೆ ಮಾಡುವುದಕ್ಕೆ, ಆತನಲ್ಲಿ ನಾವು ನಡೆಯುವುದಕ್ಕೆ ನಮ್ಮೆಲ್ಲರನ್ನು ಕರೆದಿದ್ದಾರೆ. ಅದರಿಂದ ನೀವೆಲ್ಲ ಇಲ್ಲಿ ಬಂದು ಕೂಡಿ ಬಂದಿದ್ದೀರಾ. And he leads us in a life of victory because He is our captain, He is our king. ಆತನು ನಮ್ಮ ರಾಜನು, ನಮ್ಮ ಕರ್ತನಾಗಿರುವುದರಿಂದ ನಮ್ಮನ್ನು ಆ ಒಂದು ಜಯದ ಜೀವಿತಕ್ಕೆ ನಡೆಸಲು ಆತ ಕರ್ತರು ಅಲ್ಲಿ ಬಯಸ್ತಾರೆ. But what Amalek, this is the actual tribe of Amalek, what they did is they came and attacked the Israelites as they were leaving Egypt. And they looked at the weak ones and those who were falling behind and attacked them and hindered them. ಈ ಅಮಲೇಕ್ಯ ವಂಶದಿಂದ ಬಂದವರು, ಇವರು ಈಜಿಪ್ತಿನಿಂದ ಇಸ್ರೇಲರು ಬಂದಾಗ ಯಾರು ಅದರಲ್ಲಿ ಬಲಹೀನರು, ಯಾರು ತುಂಬಾ ಸೋತು ಹೋಗಿ ಬಲಹೀನಾಗಿದ್ದಾರೆ, ಅವರನ್ನು ನೋಡಿ ಅವರನ್ನು ವಿರೋಧವಾಗಿ ಹೋರಾಟ ಮಾಡಲು ಪ್ರಾರಂಭಿಸಿದರು. And therefore the Lord says, you destroy them completely, don't spare them, put them to death. ಅದಕ್ಕೆ ದೇವರೇನು ಹೇಳ್ತಾರೆ, ಅವ್ರು ಎಲ್ಲರನ್ನು ಸಂಪೂರ್ಣವಾಗಿ ಹಾಳು ಮಾಡಬೇಕು, ಯುದ್ಧ ಮಾಡಿ ಹೋರಾಡಿ ಎಲ್ಲರನ್ನು ಅಳಿಸಬೇಕು ಅಂತ ದೇವರು ಹೇಳ್ತಾರೆ ಅಮೇಲೆಕರನ್ನು. So see, when it comes to these things, you see that there is such a clear picture that God of history in His love and wisdom has set out such a clear picture for your benefit and my benefit. ನೋಡಿ, ಈ ಇತಿಹಾಸದ ಬಗ್ಗೆ ನೋಡಿದಾಗ್ಲೂ ದೇವರು ತನ್ನ ಆ ತೀರ್ಮಾನ ಏನ್ ಮಾಡಿದಾರೆ ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಬರ್ತಿದ್ದಾರೆ. ಎಲ್ಲವೂ ನಾಶ ಮಾಡಿ ಎಲ್ಲವನ್ನು ಹೋರಾಡಿ ಜಯಿಸಿ ಬರಬೇಕು ಅಂತ ದೇವರು ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದ್ದನ್ನು ನಾವು ಅಲ್ಲಿ ನೋಡ್ತೀವಿ. So it's very important for us to listen to the words of the Lord, that apply to us. ಇದು ನಮ್ಗೆ ಬಹಳ ಮುಖ್ಯವಾದ ಒಂದು ಕಾರ್ಯ ಏನಂದ್ರೆ, ದೇವರ ವಾಕ್ಯವನ್ನು ನಾವು ಸ್ಪಷ್ಟವಾಗಿ, ನಾವು ದೃಢವಾಗಿ ನಾವು ಅದನ್ನ ಕೇಳಬೇಕು, ಅದನ್ನ ನಮ್ಮ ಜೀವನದಲ್ಲಿ ನಾವು ಅಭ್ಯಾಸಿಸಬೇಕು, ಅದನ್ನ ನಾವು ಪಾಲನೆ ಮಾಡಬೇಕು. See, there are intelligent people who think they can question God. They say, oh, why did God say to wipe out all the people? Is that right? But God is wise. God has His reasons for doing everything that He does. He's a good God, He's a just God. ಅನೇಕರು ಜ್ಞಾನಿಗಳು ಅಂತ ತಿಳ್ಕೊಂಡು ದೇವರನ್ನೇ ಪ್ರಶ್ನೆ ಕೇಳ್ತಾರೆ. ದೇವ್ರು ಯಾಕೆ ಈ ತರ ಮಾಡ್ಲಿಲ್ಲ, ದೇವ್ರು ಯಾಕೆ ಎಲ್ಲರನ್ನು ನಾಶ ಮಾಡ್ಲಿಲ್ಲ ಅಂತೆಲ್ಲ ಕೇಳ್ತಾರೆ. ಆದ್ರೆ ದೇವರು, ಅವರು ಜ್ಞಾನಿ, ಅವರು ಇರುವ ಜ್ಞಾನದಲ್ಲಿ ಎಲ್ಲ ಕಾರ್ಯಗಳನ್ನು ಸರಿಯಾಗಿ ನೀತಿವಂತನಾಗಿ ದೇವರು ಮಾಡಿದ್ದಾರೆ. ಅವರು ಒಳ್ಳೆಯ ದೇವರು. So let's not think about Amalek and there was a tribe and God said to destroy them.
let's think about the picture and the command that God is giving us clearly, that we should destroy the works of the flesh completely by the power of the Holy Spirit. ಈ ಅಮಲೇಕರು ಅವರ ನಾಶ ಮಾಡಬೇಕು, ಅವರು ಯುದ್ಧಕ್ಕೆ ಬಂದ್ರು ಅಂತೆಲ್ಲ ನಾವು ನೋಡದೆ ಅಲ್ಲಿರುವ ಆ ಚಿತ್ರವನ್ನು ನಾವು ದೃಢವಾಗಿ ನೋಡ್ಕೊಳ್ಳೋಣ. ದೇವರು ನಮ್ಮ ಶರೀರದಲ್ಲಿರುವ ಅಭಿಲಾಷೆಗಳನ್ನು ನಾವು ನಾಶ ಮಾಡಿ ನಾವು ಅದಕ್ಕೆ ವಿರೋಧವಾಗಿ ಹೋರಾಡಬೇಕು ಅಂತ ದೇವರು ಆ ಒಂದು ಒಳ್ಳೆ ಚಿತ್ರವನ್ನು ಅಲ್ಲಿ ತೋರಿಸಿದರೆ ಅದನ್ನ ನಾವು ನೋಡೋಣ. Because Amalek, our flesh, the desires of the flesh is what stops us from coming out of Egypt and coming into the freedom of God. ಇಲ್ಲಿ ಅಮಲೇಕನು ಹೇಳುವ ಆ ನಮ್ಮ ಶರೀರದ ಆಶೆಗಳು, ಅಭಿಲಾಷೆಗಳು ಆ ಈಜಿಪ್ಟ್ ದೇಶದಿಂದ ಆಚೆ ಬರುವುದಕ್ಕೆ, ಆ ಒಂದು ಜಯದ ಜೀವಿತವನ್ನು ಜೀವಿಸುವುದಕ್ಕೆ ತಡೆಯಾಗಿರುವುದು ಈ ಒಂದು ಶರೀರದ ಅಭಿಲಾಷೆಗಳು. Yeah. So it's if you look at the meaning of the word Amalek and you just try to look it up, what that word means. ಈ ಅಮಲೇಕರು ಎನ್ನುವ ಆ ಪದಕ್ಕೆ ಇರುವ ಅರ್ಥ ಏನಂದ್ರೆ ನೀವು ಅಲ್ಲಿ ನೀವು ನೋಡಿದ್ರೆ it can mean just giant, because they were a tribe of giants. ಅವರು ತುಂಬಾ ಬಲಶಾಲಿಗಳಿರುವ ಆ ಒಂದು ವಂಶದವರು. It can mean doubt. The word Amalek can be translated to mean doubt. ಆ ಅಮಲೇಕನ ಪದಕ್ಕೆ ಇನ್ನೊಂದು ಅರ್ಥ ಏನಿದೆ ಅಂದ್ರೆ ಅಪನಂಬಿಕೆ. But the literal meaning in Hebrew is the one who cuts off or separates. ಅದರ ನಿಜವಾದ ಹೀಬ್ರೂ ಅರ್ಥ ಏನಂದ್ರೆ ಅವನು ದೂರ ಆಗುವವನು, ಆದರೆ ಬೇರ್ಪಡಿಸಲ್ಪಟ್ಟವನು, ಸೆಪರೇಟ್ ಆದವನು ಅಂತ. So see, God in his sovereignty has provided this tribe of Amalek as a picture of the flesh that cuts us off from the life of the spirit. ಅದ ದೇವರು ತನ್ನ ಆ ಒಂದು ಜ್ಞಾನದಿಂದ ಇದನ್ನ ಅಮಲೇಕರ ಬಗ್ಗೆ ಏನ್ ಬರ್ದಿದೆ ಅಂದ್ರೆ, ಆ ಅಮಲೇಕರಂದ್ರೆ ದೂರ ಬೇರ್ಪಡಿಸಲ್ಬೇಕಾದ್ದು, ಆ ಒಂದು ಅಪನಂಬಿಕೆ ಇರುವುದು, ಇದು ಇರಬಾರದು, ಇದು ಶುದ್ಧವಾಗಿ ಬೇರ್ಪಡಿಸಲ್ಬೇಕು ಅಂತ ದೇವರು ಮುಂಚಿತವಾಗಿ ಬರೆದಿಟ್ಟಿದ್ದಾರೆ. We can look at Galatians chapter 5 and verse 24. ಗಲಾತಿ 5ನೇ ಅಧ್ಯಾಯ 24ನೇ ವಚನ ನೋಡ್ಕೊಳ್ಳೋಣ. If any man belongs to Christ. ಗಲಾತಿ 5:24. If any man belongs to Christ, or those who belong to Christ, they have crucified the flesh with its passions and desires. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಲಾಸೆ ಸ್ವಚಿತ್ವ ಭಾಷೆಯನ್ನು ಸಹಿತ ಶಿಲುಬೆಗೆ ಹಾಕಿದವರು. Yeah. So it's saying the same thing. If I belong to Jesus Christ, then I will cut off completely the flesh and its desires. ಈಗ ಹೇಳ್ತದೆ, ನಾನು ಯೇಸು ಕ್ರಿಸ್ತನ ಸೇರಿದವನಾಗಿದ್ರೆ ಶರೀರದ ಆಶೆ ಮತ್ತು ಅದರ ಅಭಿಲಾಷೆಗಳನ್ನು ನಾನು ಬೇರ್ಪಡಿಸಲಿದ್ದೀನಿ, ಶಿಲುಬೆಯಲ್ಲಿ ಹಾಕಿದ್ದೀನಿ ಅಂತ. See, this is the battle that each of us are facing. ಈ ಯುದ್ಧವನ್ನು ನಾವು ಎಲ್ಲರೂ ಹೋರಾಡ್ತಾ ಇದ್ದೀವಿ. And we understand that these desires of the flesh are what prevent us from being led by the Holy Spirit and coming into the victory and the promised life that Jesus is holding before us. ಈ ಶರೀರದ ಆಶೆಗಳು, ಭಾವನೆಗಳು ನಾವು ಆ ಜಯದ ಜೀವಿತ ಮತ್ತೆ ಯೇಸು ಸ್ವಾಮಿ ನಮಗೆ ಕೊಟ್ಟಿರುವ ಆ ಒಂದು ಜೀವನ, ಆ ಒಂದು ವಾಗ್ದಾನ ಮಾಡಿದ ಆ ಜೀವಿತಕ್ಕೆ ಬರುವುದಕ್ಕೆ ತಡೆಯಾಗಿರುವುದು ಇದು ಒಂದೇ, ಈ ಶರೀರದ ಅಭಿಲಾಷೆಗಳು. Yeah. So we see that Saul, God gave him the strength and gave him the order, and he went, and by the power of God he was able to defeat the Amalekites and capture Agag, the king of the Amalekites. Verse 8. ಅಲ್ಲಿ ಸೌಲನಿಗೆ ದೇವರು ಸಹಾಯ ಮಾಡಿದ್ರು. ಅವರು ಯುದ್ಧ ಮಾಡಿ ಅಮಲೇಕರ ವಿರುದ್ಧ ಆ ಯುದ್ಧವನ್ನು ಜಯಿಸಿ ಅಲ್ಲಿರುವ ಅಗಾಯ ರಾಜನನ್ನು ಅಲ್ಲಿ ಅವನ ವಶಕ್ಕೆ ತಂದನು. Yeah.
And it says that he was told by the Lord to put to death man and woman, child and infant, ox and sheep, camel and donkey, destroy everything. ಅಲ್ಲಿ ದೇವರು ಹೇಳಿದ ಹಾಗೆ ಸಂಪೂರ್ಣವಾಗಿ ಎಲ್ಲವನ್ನು ಗಂಡಸರು, ಹೆಂಗಸರು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಎಲ್ಲವನ್ನು ನಾಶ ಮಾಡಬೇಕು ಅಂತ ದೇವರು ಅಲ್ಲಿ ಹೇಳಿದ್ದಾರೆ. But it says that Saul and the people spared Agag, the best of the sheep. So Agag is the king. They spared the king. They spared the best of the sheep, the oxen, the fatlings, the lamb, all that was good. They were not willing to destroy them utterly. 9ನೇ ವಚನ ನೋಡ್ತೀವಿ. ಸೌಲನು ಇಸ್ರಾಯೇಲರು ಹಾಗಾನನು ಮೇಲ್ತರದ ಕುರಿ, ದನಗಳನ್ನು, ಕುರಿ ಮರಿಗಳನ್ನು, ಕೊಬ್ಬಿದ್ದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತದ ಹೀನವದನ್ನು ನಾಶ ಮಾಡಿಬಿಟ್ಟನು. So we see God's word said destroy them completely, but they were not willing to destroy them completely. ಇಲ್ಲಿ ನೋಡಿ, ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳಿತು ಎಲ್ಲವನ್ನು ನಾಶ ಮಾಡ್ಬೇಕಂತ. ಆದ್ರೆ ಇಲ್ಲಿ ಸೌಲನು ಏನ್ ಮಾಡಿದನು? ಎಲ್ಲವನ್ನು ನಾಶ ಮಾಡಲಿಲ್ಲ. And he spared the king, Agag. ಆ ರಾಜನು ಅಲ್ಲಿ ಅವನು ನಾಶ ಮಾಡಲಿಲ್ಲ, ಕೊಲ್ಲಲಿಲ್ಲ, ಅವನು ಹಂಗೆ ಇಟ್ಟಿದ್ನು. And he kept the best of the sheep, the oxen, the fatling, the lambs. ಒಳ್ಳೆ ಕುರಿಗಳನ್ನು, ಆ ಕುರಿ ಮರಿಗಳನ್ನು, ಕೊಬ್ಬಿದ ಪಶುಗಳನ್ನು ಅವನು ನಾಶ ಮಾಡದೆ ಶ್ರೇಷ್ಠವಾದನ್ನು ಇಟ್ಕೊಂಡ್ನು. So this Agag, is a picture of self-pity. That flesh, the desires in our flesh will say, oh, don't destroy me. Just, okay, you've destroyed many things. Don't destroy me. It's that voice of self-pity that comes up. ಆಗ ಏನು ಅಂದ್ರೆ ನಮ್ಮಲ್ಲಿರುವ ಆ ಒಂದು ತಪ್ಪಾದ ಒಂದು ಪಕ್ಷಪಾತ ನೋಡೋದು. ಅಂದ್ರೆ ಇಲ್ಲ, ಪರವಾಗಿಲ್ಲ, ಇದನ್ನ ಇಟ್ಕೊಳ್ಳೋಣ, ಇದನ್ನ ಏನು ಮಾಡ್ಬೇಕಾಗಿಲ್ಲ, ಸ್ವಲ್ಪ ಇರ್ಲಿ ಅಂತ ಆ ಒಂದು ಭಾವನೆ ಆಗ ಆ ರಾಜನಿಗೆ ಇದ್ದಿದ್ದು. ಅದರ ಬಗ್ಗೆ ಅದರ ಅರ್ಥ ಅದು. See, even Jesus was tempted by, to spare Agag. Peter came to him and said, no, Jesus, you don't go to the cross. And Jesus recognized that and said, get behind me, Satan. ಯೇಸು ಸ್ವಾಮಿಗೆ ಇದೇ ಶೋಧನೆ ಬಂದಿತ್ತು. ತನ್ನನ್ನು ಉಳಿಸ್ಕೋಬೇಕು, ಶಿಲುಬೆಗೆ ಹೋಗಬಾರ್ದು, ಮರಣ ಹೊಂದಬಾರ್ದು ಅಂದಾಗ ಯೇಸು ಸ್ವಾಮಿ ಏನ್ ಹೇಳಿದ್ರು? ಇಲ್ಲ, ನನ್ನೊಂದು ತೊಲಗಿ ಹೋಗು, ಹಿಂದೆ ಹೋಗು ಸೈತಾನೆ ಅಂತ ಯೇಸು ಸ್ವಾಮಿ ಹೇಳಿದ್ರು. Yeah. See, the temptation comes in relation to what we consider are the good things or the best things. ನಮಗೆ ಇಲ್ಲಿ ಬರುವ ಶೋಧನೆಗಳು ಏನಂದ್ರೆ ಒಳ್ಳೆಯದು, ಶ್ರೇಷ್ಠವಾದ ವಿರುದ್ಧವಾಗಿರುವ ಆ ಒಂದು ಶೋಧನೆನೇ ನಮ್ಗೆ ಎಲ್ಲರಿಗೂ ಬರ್ತಾ ಇರೋದು. When the conviction of the Holy Spirit comes on our lives, God may help us, to destroy the things that we know are bad, and we are willing to put them aside. But when it comes to the things that we think are good, we still want to hold on to them. ನಮ್ಮ ಜೀವಿತದಲ್ಲಿ ನೋಡಿ, ಕೆಟ್ಟದ್ದು ಇದು ನನಗೆ ಒಳ್ಳೇದಲ್ಲ, ಉತ್ತಮವಲ್ಲ ಅಂತ ಗೊತ್ತಿರೋದನ್ನ ನಾವು ಜಯಿಸಲು ದೇವರು ಸಹಾಯ ಮಾಡ್ತಾರೆ. ನಾವು ಅದನ್ನ ಜಯಿಸಬೇಕು, ವಿರೋಧ ಮಾಡ್ಬೇಕು ಅಂತ ನಮಗೊಂದು ಆಸೆ ಇದೆ. ಆದ್ರೆ ನಮ್ಮ ಜೀವಿತದಲ್ಲಿ ಇದು ಒಳ್ಳೆಯದು, ಇದು ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಅಂತ ನಾವು ಯಾವ್ದನ್ನ ನಾವು ನೋಡ್ತೀವೋ ಅದನ್ನ ನಾವು ಬಿಡೋದಕ್ಕೆ ಕಷ್ಟವಾಗಿರುತ್ತದೆ. See, Peter would have had so many arguments to tell Jesus, oh Jesus, you're helping so many people, you're doing so many miracles, you're speaking such wonderful things. It should go on, it should go on. ಅಲ್ಲಿ ಪೇತ್ರನಿಗೆ ಯೇಸುವಿಗೆ ಹೇಳ್ತಾ ಇರ್ಬೋದು, ನೀವು ಎಷ್ಟೋ ಜನಕ್ಕೆ ಒಳ್ಳೇದ್ ಮಾಡ್ತಾ ಇದೀರಾ, ಎಷ್ಟೋ ಜನ ಕಾಯಿಲೆ ವಾಸಿ ಮಾಡ್ತಿದ್ದೀರಾ, ಎಷ್ಟೋ ಜನಕ್ಕೆ ನೀವು ಆಶೀರ್ವಾದವಾಗಿದ್ದೀರಾ, ನೀವು ಇದನ್ನ ಮಾಡ್ತಾ ಇರ್ಬೇಕು, ಇದು ನಿಂತೋಗ್ಬಾರ್ದು ಅಂತ ಆ ಒಂದು ಸ್ವಯಂ ಕರುಣೆ ಆ ಭಾವನೆ ಬರ್ಬೇಕಂತ ಹೇಳ್ತಿದ್ರೆ ನಾವು ನೋಡ್ಬೋದು. Yeah, but Jesus, heard and understood the words of the Lord and the will of the Lord, and he was doing something with an eternal purpose. ಆದ್ರೆ ಯೇಸು ದೇವರ ವಾಕ್ಯವನ್ನು, ದೇವರ ಚಿತ್ತವನ್ನು ಅರಿತುಕೊಂಡು ಆತನು ಮಾಡುವ ಎಲ್ಲಾ ಕಾರ್ಯಗಳು ಆ ನಿತ್ಯದ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲವನ್ನು ಮಾಡ್ತಾ ಇದ್ರು. See, because Jesus listened to the voice of the Father, you and I have been saved and blessed.
and God has given us a wonderful salvation. ಯೇಸು ಸ್ವಾಮಿ ತಂದೆಯಾದ ದೇವರ ಆ ಒಂದು ಮಾತನ್ನು, ತಂದೆಯಾದ ದೇವರ ಆ ಒಂದು ಚಿತ್ತವನ್ನು ಕೇಳಿ ಅದನ್ನು ಮಾಡಿದ್ರಿಂದ ಇವತ್ತು ನಿಮಗೂ ನನಗೂ ರಕ್ಷಣೆ ಬಂದಿದೆ. ನಾವು ದೇವರ ಮಕ್ಕಳಾಗಿದ್ದೀವಿ. See, if Jesus had continued to do miracles and say whatever he said, at that time, and to the people of Israel, we would not have been saved. We would have been lost. ಯೇಸು ಸ್ವಾಮಿ ಆ ಒಂದು ಕಾಲದಲ್ಲಿ ಎಲ್ಲರಿಗೂ ಸ್ವಾರ್ಥ ಸಾರ್ಕೊಂಡು ಇಲ್ಲ ಎಲ್ಲ ಅದ್ಭುತಗಳನ್ನು ಮಾಡಿಕೊಂಡು ಹಾಗೆ ಇದ್ದಿದ್ರೆ, ಶಿಲುಬೆಗೆ ಹೋಗದೆ, ಇವತ್ತು ನಿಮಗೂ ನಮ್ಗೆ ರಕ್ಷಣೆ ಹೊಂದ್ತಾ ಇರ್ಲಿಲ್ಲ. ನಾವು ದೇವರ ಕಡೆಗೆ ತಿರುಗಿಕೊಳ್ತಾ ಇರ್ಲಿಲ್ಲ. See, God's ways and God's plans are much, much bigger and much, much better than you and I can understand using our intelligence. ದೇವರ ಆ ಚಿತ್ತವು, ದೇವರ ಆ ದಾರಿ ನಮ್ಮ ಮನಸ್ಸಿಗೆ ಅರ್ಥವಾಗದಂತೆ ಇರುವ ಒಂದು ಉನ್ನತವಾದ ಒಂದು ದೇವರ ಚಿತ್ತವಾಗಿದೆ. See, so it says that when Samuel came, the word of the Lord told Samuel, I regret that I have made Saul king. He has turned back from following me. He has not carried out my commandments. ಆಗ ದೇವರು ಅವನಿಗೆ ಹೇಳ್ತಾನೆ, ಆತನು ಸೌಲನು ಅರಸನಾಗಿ ಮಾಡಿದ್ದಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತಿದ್ದೀನಿ, ಯಾಕಂದ್ರೆ ಅವನು ನನ್ನ ಮಾತನ್ನು ಕೇಳಲಿಲ್ಲ ಅಂತ ದೇವರು ಅಲ್ಲಿ ದುಃಖವಾಗಿ ಹೇಳುವುದನ್ನು ನೋಡ್ತಾ ಇದ್ದೀವಿ. And verse 13 it says, Samuel came to Saul, and Saul said to him, Blessed are you of the Lord, I have carried out the commandment of the Lord. ಅಲ್ಲಿ 13ನೇ ವಚನ ನೋಡ್ತೀವಿ, ಸಾಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನ ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. See how Saul has deceived himself. ನೋಡಿ, ಇಲ್ಲಿ ಸೌಲನು ಎಷ್ಟು ವಂಚನೆಗೆ ಒಳಗಾಗ್ಬಿಟ್ಟಿದ್ದಾನೆ ನೋಡಿ. See, he's coming with a great, wonderful, cheerful, happy face and putting this big act. Oh, blessed are you, I have done everything. ನೋಡಿ, ಅವನು ಸಂತೋಷವಾಗಿ ಕುತೂಹಲದಿಂದ ಅಲ್ಲಿ ಒಂದು ಹುಮ್ಮಸ್ಸಾಗಿ ಬಂದು ಹೇಳ್ತಾ ಇದ್ದಾನೆ ಸಾಮುವೇಲ್ಗೆ, ನಾನು ದೇವರು ನಿನ್ನ ಆಶೀರ್ವದಿಸಲಿ, ನಾನು ಎಲ್ಲವನ್ನೂ ಆಜ್ಞೆಗಳನ್ನು ಕೈಕೊಂಡಿದ್ದೀನಿ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. See, brothers and sisters, you and I can consider ourselves Christians and say we are following the Lord and have this, cheerful face, but we might be deceiving ourselves. ಇಲ್ಲಿ ನಾವು ರಕ್ಷಣೆ ಹೊಂದಿದೀವಿ, ದೇವರ ಮಕ್ಕಳು ಅಂತ ಹೇಳ್ಬೋದು, ನಮ್ಮ ಮುಖದಲ್ಲಿ ಒಂದು ಸಂತೋಷ, ಆನಂದ ಇರಬಹುದು, ಆದ್ರೆ ಒಳಗಿನ ಜೀವಿತದಲ್ಲಿ ನಾವು ವಂಚನೆಗೆ ಒಳಗಾಗಿರಬಹುದು. Because Saul, used his logic and listened to what other people had to say, and he said, oh, these good things, I'm going to keep. I'm not going to do whatever the Lord has commanded me to do. ಸೌಲನು ತನ್ನ ಸ್ವಂತ ಒಂದು ಬುದ್ಧಿಯಲ್ಲಿರ್ಬೋದು, ಇಲ್ಲ ಇತರರ ಮಾತನ್ನು ಕೇಳ್ಕೊಂಡು ದೇವ್ರು ಹೇಳಿದ ಎಲ್ಲಾ ಮಾತ್ರ ನಾನು ಕೇಳಕ್ಕಿಲ್ಲ, ಈ ಒಂದು ಶ್ರೇಷ್ಠವಾದದ್ದು, ಒಳ್ಳೆಯದು, ಇವುಗಳೆಲ್ಲ ಇಟ್ಕೋತೀನಿ, ಇವುಗಳೆಲ್ಲ ಮಾಡ್ತೀನಿ ಅಂತ ತನ್ನ ಸ್ವಂತ ಬುದ್ಧಿ ಮೇಲೆ ಅವನು ಆತುಕೊಂಡು ಆ ಕಾರ್ಯವನ್ನು ಮಾಡಿದ್ದಾನೆ. So then, Samuel says, hey, but I can hear some bleating of the sheep, and lowing of the oxen. What is that? There will be some signs in your life that you're not completely under the authority of God, and a man of God can tell. 14ನೇ ವಚನ, ಅದಕ್ಕೆ ಸಾಮುವೇಲನು, ಹಾಗಾದ್ರೆ ಇದೇನು, ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ. ಹಂಗಂದ್ರೆ ನಾವು ಎಷ್ಟೇ ನಾವು ಆಚೆ ಹೇಳ್ತಾ ಇದ್ರು, ಏನೋ ಕಾರ್ಯಗಳು ಒಂದು ಒಳ್ಳೆಯ ದೇವರ ಮನುಷ್ಯನ ಆ ಒಂದು ಕಣ್ಣಿಗೆ, ಕಿವಿಗೆ ದೇವರು ತೋರಿಸ್ತಾರೆ, ಅವರು ಕಂಡುಹಿಡಿದು ಬಿಡ್ತಾರೆ ನಮ್ಮ ಆ ಒಂದು ವಂಚನೆ, ಆ ಒಂದು ಜೀವಿತವನ್ನು. So then Saul says, they have brought them, not I didn't do anything. These people, he's supposed to be the king, but he's making excuses, justifying himself, putting the blame on others. ಅಲ್ಲಿ ಅವನು ಇಲ್ಲ ಜನರು ಹೇಳಿದ್ರು, ಇವರೆಲ್ಲ ಹೇಳಿದ್ರು ಅಂತ ಆ ಒಂದು ಬೇರೆಯವ್ರ ಮೇಲೆ ಆ ಒಂದು ಸುಳ್ಳು ಹೇಳ್ತಿದ್ನ. ತಾನು ಮಾಡಿದ ಒಳ್ಳೇದಂತ ಅವನು ನಿರೂಪಿಸಲಿಕ್ಕೆ ಇತರರ ಮೇಲೆ ಆ ಒಂದು ಕಾರ್ಯವನ್ನು ಹಾಕ್ಬಿಟ್ನು.
justifying himself, making excuses, blaming others. ಹಾಗಾದ್ರೆ ತಾನು ಮಾಡಿದ್ದು ಸರಿ ಅಂತ ಅಲ್ಲಿ ನ್ಯಾಯಪಡಿಸ್ತಿದ್ದ. ಓಕೆ, ಅದಕ್ಕೆ ಕಾರಣಗಳು ಹೇಳ್ತಿದ್ದ. ಇತರ ಬೇರೆಯವ್ರ ಮೇಲೆ ಆ ಒಂದು ಕಾರಣವನ್ನು ಹಾಕ್ತಿದ್ದ, ಅವರೇ ಇದಕ್ಕೆಲ್ಲ ಕಾರಣ ಅಂತ. Yeah, these are the signs that I have not surrendered to the Spirit of God. ಇದು ನಾನು ದೇವರ ಆತ್ಮಕ್ಕೆ, ಪವಿತ್ರ ಆತ್ಮಕ್ಕೆ ನನ್ನನ್ನು ಒಪ್ಪಿಸಿ ಕೊಟ್ಟಿಲ್ಲ ಎನ್ನೋ ಆ ಒಂದು ಗುರಿ ಇದೆ. And he said, oh, why did we do all this? We spared the sheep and the oxen, the best things, so that we can sacrifice them to the Lord your God. ನೋಡಿ, ಇಲ್ಲಿ ಯಾಕೆ ಹೇಳ್ತಾರೆ, ನಾವು ಯಾಕೆ ಇದೆಲ್ಲ ಇಟ್ಕೊಂಡ್ಬಿಟ್ವಿ, ಶ್ರೇಷ್ಠವಾದ ಒಂದು ಕುರಿಮರಿಗಳು, ಎಲ್ಲ ದನಗಳನ್ನ ಯಾಕೆ ಇಟ್ಕೊಂಡಿವಿ ಅಂದ್ರೆ, ದೇವರಿಗೆ ನಾವು ಆ ಬಲಿ ಕೊಡೋದಕ್ಕೆ, ದೇವರಿಗೆ ನಾವು ಯಜ್ಞ ಕೊಡೋದಕ್ಕೆ ನಾವು ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. See, what is this? I'll tell you, the equivalent of this today is people will say, yeah, I have these talents, these abilities. What am I doing with them? I'm doing ministry with them. I'm doing it for the Lord only. ಇವತ್ತು ನಾವು ಹೇಗೆ ಅದನ್ನ ನೋಡ್ಬೋದು ಅಂದ್ರೆ, ಅನೇಕರು ಇವತ್ತು ಹೇಳ್ಬೋದು, ನನಗಿರುವ ಒಂದು ತಾಲಾಂತ್ ಇರ್ಲಿ, ಯಾವ್ದೋ ಇದನ್ನ ಇಟ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ದೇವರಿಗೆ ಸೇವೆ ಮಾಡ್ತಾ ಇದ್ದೀನಿ, ದೇವರಿಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಅಂತ ಇವತ್ತು ಅನೇಕರು ಹೇಳ್ಬೋದು. Yeah, see, Jesus also could have said exactly that. Peter would have said exactly that. Yeah, what you're doing, you're serving the Lord, right? You're blessing His people. You're doing, the ministry of the Lord. But it's a deception. ಯೇಸು ಸ್ವಾಮಿ ಹಾಗೆ ಹೇಳ್ಬೋದಿತ್ತು, ಪೇತ್ರನು ಹಾಗೆ ಹೇಳ್ಬೋದು, ನೀವು ದೇವರ ಸೇವೆ ಮಾಡ್ತಿದ್ದೀರಾ, ಜನರಿಗೆ ಒಳ್ಳೆ ಮಾಡ್ತಿದ್ದೀರಾ, ದೇವರ ಸೇವೆ ನಡೆಸ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ಬೋದು. ಆದ್ರೆ ಅದು ಒಂದು ವಂಚನೆ. See, each of us have some God-given abilities and some things that we take pride in. ನಮ್ಮ ಎಲ್ಲರಿಗೂ ದೇವರು ಯಾವ್ದೋ ಒಂದು ತಾಲಂತ್ ಕೊಟ್ಟಿದ್ದಾರೆ, ನಾವು ಅದನ್ನ ಕುರಿತು ನಾವು ಹೆಮ್ಮೆ ಪಡ್ತಾ ಇದೀವ, ಗರ್ವ ಇದೆಯಾ ನಮಗೆ? No, it may be in terms of our studies or our looks, or some of us play football well, or some of us can sing. ಅದು ನಮಗೆ ದೇವರು ಕೊಟ್ಟಿರುವ ಒಂದು ಸುಂದರವಾಗಿರ್ಬೋದು, ಇಲ್ಲ ನೀವು ಚೆನ್ನಾಗಿ ಓದ್ತಾ ಇದ್ದೀರಾ, ಮಾರ್ಕ್ಸ್ ತಗೋತಾ ಇದ್ದೀರಾ, ಇಲ್ಲ ಒಳ್ಳೆ ಫುಟ್ಬಾಲ್ ಆಡ್ತಿದ್ದೀರಾ, ಇಲ್ಲ ಒಂದು ಯಾವ್ದೋ ಒಂದು ಆಟ, ಯಾವುದೇ ಒಂದು ತರದ ನಿಮಗೆ ದೇವರು ಕೊಟ್ಟಿರುವ ಆ ಒಂದು ತಾಲಂತ್ ಇರ್ಬೋದು. And yeah, in this area I feel, this thing, this part of my life, I will not surrender to God. I will do whatever I feel like, and I'll do it for the glory of God. ನನ್ನ ಜೀವಿತದಲ್ಲಿ ಇದು ಒಂದು ಭಾಗ, ಎಲ್ಲ ಅಲ್ಲ, ಇದು ಒಂದು ಭಾಗ ನಾನು ಮಾಡ್ತಾ ಇರ್ತೀನಿ, ಅದು ಚೆನ್ನಾಗಿದೆ, ಅದು ಒಳ್ಳೇದಾಗಿದೆ, ಅದು ನಾನು ದೇವ್ರಿಗೋಸ್ಕರ ಮಾಡ್ತೀನಿ, ದೇವ್ರ ಸೇವೆಗೋಸ್ಕರ ಮಾಡ್ತೀನಿ ಅಂತ ಒಂದು ಯೋಚನೆ ನಮಗೆ ಬರ್ಬೋದು. Brothers and sisters, whatever strengths, abilities you have, recognize that God has given it to you and surrender it, put it on the altar. ನಿಮ್ಗೆ ದೇವರು ಏನೇ ಒಂದು ಆಸಕ್ತಿ ಇಲ್ಲ, ನಿಮಗೆ ಏನೇ ಒಂದು ಆ ತಾಲಂತ್ ಕೊಟ್ಟಿದ್ರು, ಎಲ್ಲವನ್ನು ದೇವರ ಪಾದಕ್ಕೆ ಅರ್ಪಿಸಿಬಿಡಿ, ದೇವರಿಗೆ ಅರ್ಪಿಸಿಬಿಡಿ. Say, God, you do with it whatever you want to do with it. You are the Lord and King of my life. ದೇವರೇ, ನನ್ನ ಜೀವಿತದಲ್ಲಿ ರಾಜನು ಕರ್ತನನು ನೀನೇ ಆಗಿದಿ, ನೀನು ಏನ್ ಬೇಕೋ ಅದನ್ನ ಮಾಡು ಅಂತ ನೀವು ಅಲ್ಲಿ ಎಲ್ಲವನ್ನು ಅರ್ಪಿಸಬೇಕು. See, only when we do that, we can see the spiritual blessings that are much more than we can think or imagine. ಹಂಗೆ ನಾವು ಮಾಡಿದಾಗ ನಾವು ಯೋಚನೆ ಮಾಡೋದಕ್ಕಿಂತ ಅಧಿಕವಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಉಂಟಾಗುತ್ತದೆ. And if we don't do that, then we have to recognize it is the voice of Satan, that has pushed us, tempted us to pull something and keep it for ourselves. ನಾವು ಅದನ್ನ ಮಾಡಿಲ್ಲ ಅಂದ್ರೆ ನಾವು ಸೈತಾನನ ಆ ಶಬ್ದವನ್ನು ಕೇಳಿ, ನನಗೋಸ್ಕರ ಸ್ವಲ್ಪ ಇಟ್ಕೋಬೇಕು, ಇದು ಒಳ್ಳೇದಾಗಿದೆ, ಇದು ಶ್ರೇಷ್ಠವಾಗಿದೆ ಅಂತ ನಾನು ಇಟ್ಕೋಬೇಕು ಅಂತ ಆ ಒಂದು ಯೋಚನೆ ಬರುವುದಲ್ಲ, ಸೈತಾನ ಕಡೆಯಿಂದ ಬರುವ ಆ ಒಂದು ಶಬ್ದವಾಗಿದೆ. So, yeah, 1 second, brothers. My charge is, yeah, I'll just plug it. Yeah, I think that should be better. Okay, so, yeah, so see, in my own life, I had this ability to sing, and I used to sing the world songs,
But a point came in my life where I really understood that I had to surrender this. I had to put it on the altar. I said, Lord, if you don't want me to sing, I won't sing at all. And to just put it aside, and give it up to the Lord. ನನ್ನ ಜೀವಿತದಲ್ಲಿ ದೇವರು ನನಗೆ ಒಂದು ಒಳ್ಳೆ ತಾಲಂತ್ ಕೊಟ್ಟಿದ್ದಾರೆ ಹಾಡನ್ನು ಹಾಡೋದಕ್ಕೆ. ನಾನು ಅನೇಕ ಹಾಡುಗಳನ್ನು ಹಾಡ್ತಿದ್ದೆ. ಆದ್ರೆ ಒಂದು ವೇಳೆ ನನ್ನ ಜೀವಿತದಲ್ಲಿ ಬಂದಿತ್ತು. ನಾನು ಹೇಳಿದೆ, ದೇವರೇ, ನಾನು ಕೊಟ್ಟಿರುವ ಈ ಒಂದು ಹಾಡಿನ ಒಂದು ಒಳ್ಳೆ ತಾಲಂತನ್ನು ನಾನು ನಿನಗೆ ಅರ್ಪಿಸ್ತೀನಿ. ನೀನ್ ಬೇಡವಿದ್ದ ನಾನು ಮಾಡುವುದಿಲ್ಲ ಅಂತ ನಾನು ಎಲ್ಲವನ್ನು ದೇವರ ಪಾದದಲ್ಲಿ, ದೇವರ ಕಡೆಗೆ ಅರ್ಪಿಸ್ಬಿಟ್ಟೆ. ನನ್ನ ಜೀವಿತದಲ್ಲಿ ಒಂದಿನ ಆ ತರ ಬಂತು. There's the words of a song that says, take my voice and let me sing always only for my king. ಅಲ್ಲಿ ಒಂದು ಹಾಡು ಇದೆ, ದೇವರೇ, ನನ್ನ ಶಬ್ದವನ್ನು, ನನ್ನ ಒಂದು ಧ್ವನಿಯನ್ನು ನೀನು ತಗೊಂಡ್ಬಿಡು. ಯಾವಾಗ ನನ್ನ ಧ್ವನಿ, ನನ್ನ ಶಬ್ದ ರಾಜನಾಗಿರೋ ನಿನಗ ಮಾತ್ರ ಅದು ಹಾಡಲಿ ಅಂತ ಒಂದು ಹಾಡು ಬರುತ್ತದೆ. And I understood that's not how I am living my life. ಅವಾಗ ನನಗೆ ಅರ್ಥವಾಯ್ತು, ನನ್ನ ಜೀವಿತ ಆತರ ಇಲ್ವಲ್ಲ, ನಾನು ಆತರ ಜೀವನ ಮಾಡ್ತಾ ಇಲ್ವಲ್ಲ ಅಂತ ನನಗೆ ಒಂದು ತಿಳುವಳಿಕೆ ಬಂತು. And when I put it on the altar, after some time, the Lord gave it back to me and helped me to use it only, in a way that He wants me to. ಆವಾಗ ನಾನು ಯಾವಾಗ ಯಜ್ಞ ವೇದಿಕೆ ಮೇಲೆ ನನ್ನ ಆ ಒಂದು ಕಾರ್ಯವನ್ನು ಇಟ್ಬಿಟ್ನೋ, ಆವಾಗ ದೇವರು ತನಗೋಸ್ಕರ ನಾನು ಹಾಡೋದಕ್ಕೆ ದೇವರು ಸಹಾಯ ಮಾಡಿದ್ರು. ಆತನ ಚಿತ್ತಗೋಸ್ಕರ ನಾನು ಹಾಡೋದಕ್ಕೆ ನನ್ನ ತಾಲಂತನ್ನು ನಾನು ಕೊಡೋದಕ್ಕೆ ದೇವರು ನನಗೆ ಸಹಾಯ ಮಾಡಿದ್ರು. So if we find that there is some area in our life where we are justifying, making excuses, blaming others, and this voice of self-pity is coming up, then let's cry out to the Lord for the power of the Spirit and say, Lord, I must destroy this. I must put it to that. You can bring it back to life if you want to, whenever you want to. ಇವಾಗ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಶ್ರೇಷ್ಠವಾದ ಇಟ್ಕೊಂಡಿದ್ದೀರಾ, ಎಲ್ಲವನ್ನು ನಾಶ ಮಾಡಿದ್ರೆ ಏನೋ ಒಂದು ಇಲ್ಲಿ ಒಳ್ಳೇದಂತ ಇಟ್ಕೋತಾ ಇದ್ದೀರಾ. ಆ ಒಂದು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನನ್ನ ಶರೀರದ ಆಶೆಗೆ ನಾನು ಜಾಗ ಕೊಡ್ತಾ ಇದ್ದೇನೆ ಅಂತ ನೀವು ಅನಿಸ್ತಾ ಇದ್ರೆ, ನಿಮ್ಗೆ ಆ ಒಂದು ಇದು ಅರಿವು ಬಂದ್ರೆ ನೀವ್ ಹೇಳ್ಬೇಕು, ದೇವ್ರೇ, ನಾನು ಎಲ್ಲವನ್ನು ಸಂಪೂರ್ಣವಾಗಿ ಅರ್ಪಿಸ್ತಾ ಇದ್ದೀನಿ ಪವಿತ್ರಾತ್ಮನಿಗೆ. ಎಲ್ಲವನ್ನು ನೀನ್ ನಾಶ ಮಾಡಿ ನೀನು ಸರಿಪಡಿಸು ಅಂತ ನಾವು ದೇವ್ರ ಕಡೆ ನಾವು ತಿರುಗಿಕೊಳ್ಳೋಣ, ನಾವು ಮಾನಸಾಂತರ ಹೊಂದೋಣ. And let's see the seriousness of this. In verse 23, it says, rebellion is as the sin of divination. Divination means witchcraft. Rebellion is like witchcraft. Insubordination is like idolatry. ನೋಡಿ, ಇಲ್ಲಿ 23ನೇ ವಚನ ನೋಡ್ಕೊಳ್ಳೋಣ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿದೆ. ನೋಡಿ, ಅವಿಧೇಯತೆ ಅಂದ್ರೆ ಆಜ್ಞೆಗಳನ್ನು ನಾವು ಕೈಕೊಳ್ದೇ ಇದ್ರೆ ಅದು ಮಂತ್ರತಂತ್ರಗಳಿಗೆ ಹೋಲಿಕೆ ಆಗಿದೆ. ಅದು ಮಂತ್ರತಂತ್ರ ಎಷ್ಟು ಒಂದು ಮೋಸವಾಗಿದೆ, ಅದಕ್ಕೆ ಅಷ್ಟೇ ನಾವು ವಿಧೇಯತೆ ಆಗದೆ ಇದ್ರೆ ಅದಕ್ಕೆ ಹೋಲಿಕೆಯಾಗಿದೆ. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿದೆ. ನೋಡಿ, ಹಠ ಮಾಡುವುದು, ನಾನು ಹಿಂಗೆ ಮಾಡ್ತೀನಿ ಅಂತ ಹಠ ಇರುತ್ತಲ್ಲ, ಅದು ವಿಗ್ರಹ ಆರಾಧನೆ ಮಾಡುವುದಕ್ಕೆ ಸಮಾನವಾಗಿದೆ ಅಂತ ನಾವು ನೋಡ್ತೀವಿ. There's an English word called tantrum. Tantrum. ಟ್ಯಾಂಟ್ರಮ್ ಅಂತ ಒಂದು ಇಂಗ್ಲಿಷ್ ಪದವಿದೆ. It means you get very angry and you say, no, I want it this way, and you lose your temper. That is what is tantrum. ಅದು ಸಾಮಾನ್ಯವಾಗಿ ಈ ಚಿಕ್ಕ ಮಕ್ಕಳಲ್ಲಿ ಟ್ಯಾಂಟ್ರಮ್ ಅಂತ ಹೇಳ್ತಾರೆ. ನನ್ಗೆ ಇದು ಬೇಕೇ ಬೇಕು ಅಂತ ಹಠ ಮಾಡಿ, ಮಕ್ಕಳೆಲ್ಲ ನೋಡಿದೀರಾ ನೀವು, ಕೆಳಗೆ ಉರುಳಿಕೊಂಡು ನನ್ಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಅದನ್ನೇ ಟ್ಯಾಂಟ್ರಮ್ ಅಂತ ಹೇಳ್ತಾರೆ. So if you look at this word in the English language, nobody knows where it came from. ಇಂಗ್ಲಿಷ್ ಅಲ್ಲಿ ಈ ಪದ ನೋಡಿದ್ರೆ ಆ ಪದ ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತೇ ಇಲ್ಲ, ಟ್ಯಾಂಟ್ರಮ್ ಅನ್ನೋ ಪದ. Usually, any English word, they'll say, oh, it came from Latin or it came from French or something like that. They will be able to find the meaning, where it came from. ಸಾಮಾನ್ಯವಾಗಿ ಯಾವುದೇ ಒಂದು ಪದ ಇದ್ರು, ಇದು ಫ್ರೆಂಚ್ ಇಂದ ಬಂತು, ಇದು ಲ್ಯಾಟಿನ್ ಇಂದ ಬಂತು ಅಂತ ಹೇಳ್ತಾರೆ. ಆದ್ರೆ ಈ ಪದ ಎಲ್ಲಿಂದ ಬಂತು ಅಂತ ಯಾರು ಹೇಳಲಿಕ್ಕೆ ಆಗ್ತಾ ಇಲ್ಲ. It came only in the 17th century, this word. ಇದು 17ನೇ ಶತಮಾನದಲ್ಲಿ ಈ ಒಂದು ಈ ಪದ ಬಂತು. Yeah, I have a theory about this word. I think it came from tantram, same word. ಈ ಟ್ಯಾಂಟ್ರಮ್ ಎಲ್ಲಿಂದ ಬಂತು ನಾನ್ ಅರ್ಥ ಮಾಡ್ಕೊಂಡ್ರೆ, ತಂತ್ರ ಅಂತ ನಾವ್ ಹೇಳ್ತೀವಲ್ಲ, ಅಲ್ಲಿಂದಾನೇ ಈ ಟ್ಯಾಂಟ್ರಮ್ ಬಂತು ಅಂತ ನಾನು ನಂಬ್ತೀನಿ.
Yeah, that is what we are doing. It is witchcraft when we say, "Oh, it has to be this way. This is, this is what I want," and we get agitated and fight for our will. That is witchcraft. That is what it is. ನೋಡಿ ನಾವು ಸ್ವಯಂ ನಮ್ಮ ಅಭಿಲಾಷೆಗಳಿಗೆ ಇಚ್ಛೆಗಳಿಗೆ ಇದು ಬೇಕೇ ಬೇಕು, ಇದು ನನಗೆ ಹಠ ಮಾಡಿ ನಾವು ಅದನ್ನ ಇದು ನನಗೆ ಬೇಕು ಅಂತ ನಾವು ಹಠ ಮಾಡ್ತೀವಲ್ಲ, ಅದನ್ನೇ ತಂತ್ರವಾಗಿದೆ. ಇವಾಗ ನಡೆದಂಗೆ ಆ ತಂತ್ರಗಳು ಅಲ್ಲಿಂದಾನೇ ಬರುವುದು ಅದು. See, okay, see, we may not, roll on the ground and kick and scream like small children, but inside our heart, there is that agitation. No, I don't want to give up these things. I want to hold on to it. And we may fight and we will, make excuses and somehow try to escape. ನಾವು ಮಕ್ಕಳ ತರ ಉರುಳ್ಕೊಂಡು ನಾವು ಜಗಳ ಬೇಕೇ ಬೇಕು ಅಂತ ಕೂಗಾಡಲ್ಲ. ಆದ್ರೆ ನಮ್ಮ ಹೃದಯದಲ್ಲಿ ಇದೇ ನನಗೆ ಇಷ್ಟವಾಗಿದೆ, ಇದನ್ನೇ ನಾನು ಮಾಡ್ತೀನಿ ಅಂತ ಹಠ ಮಾಡುವುದು, ನನ್ನ ಸ್ವಂತ ಇಚ್ಛೆಯನ್ನು ನಾನು ಪೂರೈಸಬೇಕು ಅನ್ನೋ ಆ ಒಂದು ಒಂದು ತುಂಬಾ ಒಂದು ಹಠ ಇರುತ್ತಲ್ಲ, ಅದು ನಮ್ಮ ಹೃದಯದಲ್ಲಿ ಇದೆ. ನಾವು ಅದನ್ನ ನಾವು ನೋಡಬಹುದು ನಮ್ಮಲ್ಲಿ. I would invite you to examine the activities that are hindering your spiritual life today. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಆತ್ಮೀಯ ಜೀವಿತ ಅಭಿವೃದ್ಧಿಯನ್ನು ಯಾವ್ದೆಲ್ಲ ತಡೆ ಮಾಡ್ತಿದೆ ಅದನ್ನೆಲ್ಲ ನೀವು ಆಲೋಚನೆ ಮಾಡಿ ನೋಡಿ ಅಂತ ನಾನು ನಿಮ್ಮನ್ನ ಕರೀತಾ ಇದ್ದೀನಿ. Your, games, your videos, the things, you may say, "Oh, it's not bad," but is it hindering your spiritual life? ನೀವು ಆಡುವ ಆಟ ಇರ್ಬೋದು, ನೀವು ನೋಡುವ ವಿಡಿಯೋಸು, ಇಲ್ಲ ಯಾವುದೇ ಒಂದು ಚಟುವಟಿಕೆ ಕಾರ್ಯಕ್ರಮಗಳು ಇರ್ಬೋದು, ನೀವು ಅದೆಲ್ಲ ಹೇಳ್ಬೋದು, ಇದು ಏನು ಒಳ್ಳೇದಲ್ಲ, ಇದೆಲ್ಲ ತಪ್ಪಲ್ವಲ್ಲ, ಒಳ್ಳೇದೇ ಅಂತ ಹೇಳ್ಬೋದು. ಆದ್ರೆ ಆ ಒಂದು ವಿಷಯಗಳು ನಿಮ್ಮ ಆತ್ಮೀಯ ಜೀವಿತವನ್ನು ಮುಂದುವರಿಸಲು ತಡೆಯಾಗಿದೆ. Are you willing to come before the Lord and say, "Lord, everything in my life is a gift from you. You have the right to do anything you want with it." ದೇವ್ರೆ, ನನ್ನಲ್ಲಿರುವ ಎಲ್ಲವೂ ನೀನು ಕೊಟ್ಟಿರುವುದು, ಇದು ಎಲ್ಲವನ್ನು ನೀನು ಏನ್ ಬೇಕಾದ್ರೆ ಮಾಡು ಅಂತ ಆ ಒಂದು ಅರ್ಪಿಸುವ ಆ ಒಂದು ಮನೋಭಾವ ನಿಮಗೆ ಇಲ್ಲಿ ಬರ್ತಾ ಇದೆಯಾ ಈ ಬೆಳಗಿನ ವೇಳೆಯಲ್ಲಿ? Those who belong to Jesus have crucified the flesh with its lusts and desires. ಯೇಸು ಕ್ರಿಸ್ತನ ಸೇರಿದವರು ತಮ್ಮ ಶರೀರದ ಅಭಿಲಾಷೆಗಳನ್ನು ಶಿಲುಬೆಗೆ ಹಾಕಿದ್ದಾರೆ. Yeah. See, and in closing, I want to point to one interesting thing that Saul said in verse 15, and again he said in verse 21. He said, "Sacrifice to the Lord your God." ಅಲ್ಲಿ ಎರಡು ವಿಷಯ ಕೊನೆಯದಾಗಿ ನಾನು ಹೇಳ ಬಯಸ್ತೇನೆ. ಒಂದು ವಚನ 15, ಇನ್ನೊಂದು ವಚನ 21. ಅದರಲ್ಲಿ ಸೌಲನು ಏನ್ ಹೇಳ್ತಾನೆ ಅಂದ್ರೆ, ನನಗೆ ಕೇಳಿಸುವ ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ನಿನ್ನ ಅಂತ ನೋಡ್ಕೊಳ್ಳಿ. Yeah. So he couldn't say the Lord my God. He said the Lord your God. ನೋಡಿ, ಅಲ್ಲಿ ಸಮುವೇಲನಿಗೆ ನನ್ನ ದೇವರು ಅಂತ ಅವ್ನು ಹೇಳಕ್ ಹಾಗಿಲ್ಲ. ಅವನಿಗೆ ಸಮುವೇಲ ನೋಡಿ ನಿನ್ನ ದೇವರು ಅಂತ ಹೇಳ್ತಾ ಇದ್ದಾನೆ ಸಮುವೇಲನಿಗೆ. So yeah, all of us are young people. I'd say most of us are in church because of our parents or relatives. And are we still living our lives where, oh, this is my papa's God or my uncle's God or my elder's God, but not my Lord and God? ನಾವು ಅನೇಕರು ಯೌವನಸ್ಥರಾಗಿದ್ದೀರಾ, ನೀವು ನಿಮ್ಮ ತಂದೆ ತಾಯಿಗಳು ಸಭೆಗೆ ಬಂದರು, ಇಲ್ಲ ಯಾರೋ ಮೂಲಕದಲ್ಲಿ ನೀವು ಸಭೆಗೆ ಬಂದಿರಾ. ನಿಮ್ಮ ಜೀವಿತದಲ್ಲಿ ಇದು ಅವರ ದೇವರು, ನನ್ನ ತಂದೆ ತಾಯಿಯ ದೇವರು, ನನ್ನ ಬ್ರದರ್ ಅಂಕಲ್ ಆಂಟಿ ಅವ್ರ ದೇವರು ಅಂತ ನೀವು ಆ ಭಾವನೆ ನಿಮ್ಮಲ್ಲಿ ಇದೆಯಾ? If you are willing to take the best things in your life and surrender them to Jesus, then this Lord will become your God, your Father, your Savior. ನಿಮ್ಮ ಜೀವಿತದಲ್ಲಿರುವ ಶ್ರೇಷ್ಠವಾದದ್ದು, ಒಳ್ಳೆಯವಾದದನ್ನು ದೇವರಿಗೆ, ಯೇಸು ಸ್ವಾಮಿಗೆ ಅರ್ಪಿಸುವಾಗ ಈ ದೇವರು ಅಂತಿದೆಯಲ್ಲ, ಆ ದೇವರು ನಿಮ್ಮ ದೇವರಾಗಿರ್ತಾರೆ, ನಿಮ್ಮ ತಂದೆಯಾಗಿರ್ತಾರೆ, ನಿಮ್ಮ ರಾಜನಾಗಿರ್ತಾರೆ. Yeah. And this is the jealous desire that he has for each of us, dear brothers and sisters. ಸಹೋದರ ಸಹೋದರಿ, ನಾವೆಲ್ಲರಿಗೂ ಈ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಇರಬೇಕು ಅಂತ ದೇವರು ಆಸೆ ಪಡ್ತಾ ಇದ್ದಾರೆ. Yeah. Let's bow our heads and commit ourselves to the Lord based on what we read and heard.
ನಾವು ತಲೆಗಳನ್ನು ತಗ್ಗಿಸಿ ನಾವು ಏನು ಓದಿದ್ವಿ, ಏನ್ ಕೇಳಿಸ್ಕೊಂಡ್ವಿ, ಅದರ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Lord, I need the power of the Holy Spirit to fight against this flesh of mine. ದೇವರೇ, ಈ ಶರೀರದ ಆಶೆಗಳ ವಿರುದ್ಧವಾಗಿ ನಾನು ಹೋರಾಡುವುದಕ್ಕೆ ನನಗೆ ಪವಿತ್ರಾತ್ಮನ ಶಕ್ತಿ ಬೇಕು. It's not understanding. I need strength in order to fight and to not do my own will, but to do your will. ಇದನ್ನ ಬರೀ ನಾನು ತಿಳಿಕೊಳ್ಳೋದಕ್ಕೆ ಅರಿವು ಮಾತ್ರ ಬೇಕಿಲ್ಲ, ನನಗೆ ಶಕ್ತಿ ಬೇಕು. ಇದನ್ನ ನಾನು ಹೋರಾಡಿ ಜಯಿಸಲಿಕ್ಕೆ ನನಗೆ ಬಲ ಬೇಕು. In every area of my life, I want to be able to say that I'm giving you the best that I have. ನನ್ನ ಜೀವಿತದಲ್ಲಿ ಎಲ್ಲಾ ಭಾಗಗಳಲ್ಲೂ ನನ್ನಲ್ಲಿರುವ ಒಳ್ಳೆಯದು, ಶ್ರೇಷ್ಠವಾದನು ನಾನು ದೇವರೇ ನಿಮಗೆ ಕೊಡಬೇಕು. This voice of self-pity that tells me to keep, some things for myself. Lord, I just want to cut it off and kill it. ನನ್ನಲ್ಲಿ ಬರುವ ಆ ಒಂದು ಸ್ವಯಂ ಕರುಣೆಯ ಬಗ್ಗೆ ಇರುವ ಆ ಒಂದು ಶಬ್ದವನ್ನು ಅದನ್ನು ನಾನು ಕತ್ತರಿಸಿ ಹಾಕಲು ನಾನು ಇಷ್ಟಪಡ್ತೀನಿ. ಅದನ್ನ ದೂರ ಆಗಲಿಕ್ಕೆ ನಾನು ಇಷ್ಟಪಡ್ತೀನಿ. I don't want to justify, make excuses, blame others. ನನ್ನನ್ನು ನ್ಯಾಯಪಡಿಸಲು ನಾನು ಇಷ್ಟಪಡ್ತಾ ಇಲ್ಲ. ಬೇರೆಯವರ ಮೇಲೆ ನಾನು ತಪ್ಪು ಹಾಕಲು ನಾನು ಇಷ್ಟಪಡ್ತಾ ಇಲ್ಲ. I don't want to go by my own logic, because your plan is so much better and higher than mine. ನನ್ನ ಸ್ವಂತ ಒಂದು ಯೋಚನೆ ಬಗ್ಗೆ ನಾನು ಹೋಗಲು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ದೇವರೇ, ನಿನ್ನ ಯೋಚನೆಗಳು, ಆಲೋಚನೆಗಳು ತುಂಬಾ ದೊಡ್ಡದಾಗಿದೆ. And you will be my God, you will be my heavenly Father, you will be my King. ದೇವರೇ, ನೀನು ನನ್ನ ದೇವರಾಗಿರ್ತೀರಾ, ನೀವು ನನ್ನ ತಂದೆಯಾಗಿರ್ತೀರಾ, ನೀವು ನನ್ನ ರಾಜನಾಗಿರ್ತೀರಾ. Loving Father, Lord, we thank you and praise you for this time. We really ask, Lord, that these words will burn in our hearts. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಒಂದು ಕೇಳಿದ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಬೆಂಕಿಯಾಗಿರಲಿ. Commit each of these precious sons and daughters, children that you have called, into your hands. ದೇವರೇ, ನೀನು ನಿಮ್ಮ ಬಳಿಗೆ ಕರೆಕೊಂಡಿದ್ದ ಈ ಸಹೋದರ ಸಹೋದರಿ ಯೌವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ. We commit each of ourselves, Lord, into your hands. We ask, Lord, for the power of your Holy Spirit. Help us, strengthen us, Lord. ನಮ್ಮ ಎಲ್ಲರನ್ನು ನಿನ್ನ ಕರೆಗೆ ಒಪ್ಪಿಸಿಕೊಡ್ತೀವಿ. ಪವಿತ್ರಾತ್ಮದಿಂದ ನಮ್ಮನ್ನು ತುಂಬಿಸಿ, ಬಲಪಡಿಸಿ, ನಮಗೆ ಕೃಪೆ ಕೊಡಿ ದೇವರೇ. We ask in your precious and mighty name, Jesus Savior. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿಕೊಳ್ತೇವೆ ತಂದೆಯೇ. Amen. ಆಮೆನ್.